ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಡೂ ಮತ್ತು ಡಸ್ನ ಬಳಸಿ ಕೆಲವೊಂದಿಷ್ಟು ವಾಕ್ಯಗಳನ್ನ ಮಾಡೋದನ್ನು ಕಲಿಯೋಣ. ಮಣಿ, ಮೊದಲಿಗೆ ನೀನು ಇಂಗ್ಲೀಷ್ ಓದುತ್ತೀಯೇನು? ಮಣಿ, ಡೂ ಯು ಸ್ಟಡಿ ಇಂಗ್ಲೀಷ್? ಡೂ ಯು ಸ್ಟಡಿ ಇಂಗ್ಲೀಷ್? ಅದಕ್ಕೆ ಶ್ಯಾಮ್ ಉತ್ತರವಾಗಿ ಹೇಳ್ತಾನೆ, ಹೌದು, ನಾನು ಇಂಗ್ಲೀಷ್ ಓದುತ್ತೇನೆ. ಎಸ್ ಐ ಡೂ. ಎಸ್ ಐ ಡೂ. ಮಣಿ ಮತ್ತೆ ಶ್ಯಾಮ್ಗೆ ಪ್ರಶ್ನೆ ಮಾಡ್ತಾನೆ, ಅಂದರೆ ಇಲ್ಲಿ ಡಸ್ನ ಬಳಸಿ ಮಾಡುವಂಥ ವಾಕ್ಯ. ಲತಾ ನಿಮ್ಮ ಮನೆಗೆ ಬರುತ್ತಾಳೆಯೇ? ಡಸ್ ಲತಾ ಕಮ್ ಟು ಯುವರ್ ಹೌಸ್? ಡಸ್ ಲತಾ ಕಮ್ ಟು ಯುವರ್ ಹೌಸ್? ಇದಕ್ಕೆ ಶ್ಯಾಮ್ ಉತ್ತರವಾಗಿ, ಹೌದು, ಅವಳು ಆಗಾಗ್ಗೆ ಬರುತ್ತಾಳೆ ಅಂತ ಹೇಳ್ತಾನೆ. ಎಸ್ ಸಿ ಕಮ್ಸ್ ಸಮ್ಟೈಮ್ಸ್. ಎಸ್ ಸಿ ಕಮ್ಸ್ ಸಮ್ಟೈಮ್ಸ್ ಅಂತ. ನೆಕ್ಸ್ಟ್, ಈಗ ಮತ್ತೆ ಮಣಿ, ಇತರ ಮಿತ್ರರು ನಿನ್ನ ಬಳಿ ಬರುವರೇ ಅಂತ ಶ್ಯಾಮ್ಗೆ ಪ್ರಶ್ನೆ ಮಾಡ್ತಾನೆ. ಮಣಿ, ಡೂ ಅದರ್ ಫ್ರೆಂಡ್ಸ್ ಆಲ್ಸೋ ಕಮ್ ಟು ಯು? ಡೂ ಅದರ್ ಫ್ರೆಂಡ್ಸ್ ಆಲ್ಸೋ ಕಮ್ ಟು ಯು? ಇದಕ್ಕೆ ಶ್ಯಾಮ್ ಉತ್ತರವಾಗಿ, ಹೌದು, ಇತರ ಮಿತ್ರರು ನನ್ನ ಬಳಿ ಬರುತ್ತಾರೆ ಅಂತ ಹೇಳ್ತಾನೆ. ಶ್ಯಾಮ್, ಎಸ್ ದೇ ಡೂ. ಎಸ್ ದೇ ಡೂ ಅಂತ ಹೇಳ್ತಾನೆ. ನೆಕ್ಸ್ಟ್, ಮಣಿ ಕೇಳ್ತಾನೆ, ಮುಂಬೈನಲ್ಲಿ ವಾಸಿಸುತ್ತೀಯೇನು ಅಂತ ಶ್ಯಾಮ್ಗೆ ಕೇಳುವ ಪ್ರಶ್ನೆ ಇದು. ಮಣಿ, ಡೂ ಯು ಸ್ಟೇ ಇನ್ ಮುಂಬೈ? ಡೂ ಯು ಸ್ಟೇ ಇನ್ ಮುಂಬೈ? ಇದಕ್ಕೆ ಶ್ಯಾಮ್ ಉತ್ತರಿಸುತ್ತಾನೆ, ಇಲ್ಲ, ನಾನು ಕಲ್ಕತ್ತಾದಲ್ಲಿ ಇದ್ದೇನೆ. ಇಲ್ಲ, ನಾನು ಕಲ್ಕತ್ತಾದಲ್ಲಿದ್ದೇನೆ ಅಂತ ಹೇಳ್ತಾನೆ. ನೋ ಐ ಸ್ಟೇ ಇನ್ ಕೋಲ್ಕತ್ತಾ. ನೋ ಐ ಸ್ಟೇ ಇನ್ ಕೋಲ್ಕತ್ತಾ. ಸ್ನೇಹಿತರೆ, ಹಿಂದಿನ ಡಸ್ ಡೂ ವಾಕ್ಯಗಳನ್ನು ಕಲಿತೀವಿ. ಈಗ ಈಸ್ ಆರ್ನ ಆ್ಯಮ್ನ ಬಳಸಿ ವಾಕ್ಯಗಳನ್ನು ಮಾಡೋಣ. ನಿನಗೆ ಬೇಕಾಗಿರೋದು ಪುಸ್ತಕವೇ? ಈಸ್ ದಿಸ್ ದ ಬುಕ್ ಯು ಆರ್ ಲುಕಿಂಗ್ ಫಾರ್? ಈಸ್ ದಿಸ್ ದ ಬುಕ್ ಯು ಆರ್ ಲುಕಿಂಗ್ ಫಾರ್? ಇದಕ್ಕೆ ಮೊದಲು ಉತ್ತರವಾಗಿ, ಹೌದು, ನನಗೆ ಬೇಕಾಗಿರುವುದು ಇದೇ ಪುಸ್ತಕ. ಎಸ್ ದಿಸ್ ಈಸ್ ಇಟ್. ಎಸ್ ದಿಸ್ ಈಸ್ ಇಟ್. ನೆಕ್ಸ್ಟ್, ಬಾಲ, ರೀಟಾ ಸಿನಿಮಾ ನೋಡುತ್ತಿದ್ದಾಳೆ? ಅಂದರೆ ಮಧುಗೆ ಬಾಲ ಕೇಳುವ ಪ್ರಶ್ನೆ. ಈಸ್ ರೀಟಾ ವಾಚಿಂಗ್ ಎ ಮೂವಿ? ಈಸ್ ರೀಟಾ ವಾಚಿಂಗ್ ಎ ಮೂವಿ? ಇಲ್ಲ, ಇವಳು ವಿಡಿಯೋ ಗೇಮ್ ಆಡುತ್ತಿದ್ದಾಳೆ. ಇಲ್ಲ, ಅವಳು ವಿಡಿಯೋ ಗೇಮ್ ಆಡುತ್ತಿದ್ದಾಳೆ. ನೋ ಸಿ ಈಸ್ ಪ್ಲೇಯಿಂಗ್ ಎ ವಿಡಿಯೋ ಗೇಮ್. ನೋ ಸಿ ಈಸ್ ಪ್ಲೇಯಿಂಗ್ ಎ ವಿಡಿಯೋ ಗೇಮ್. ಬಾಲ, ನೀನು ಈಗ ಅಂಗಡಿ ಬೀದಿಗೆ ಹೋಗುವುದಿಲ್ಲವೇ? ಆರ್ ಯು ನಾಟ್ ಗೋಯಿಂಗ್ ಟು ಮಾರ್ಕೆಟ್ ನೌ? ಆರ್ ಯು ನಾಟ್ ಗೋಯಿಂಗ್ ಟು ಮಾರ್ಕೆಟ್ ನೌ? ಇಲ್ಲ, ನಾನು ಅಂಗಡಿ ಬೀದಿಗೆ ಹೋಗುವುದಿಲ್ಲ. ನೋ ಐ ಆಮ್ ನಾಟ್. ನೋ ಐ ಆಮ್ ನಾಟ್. ನೆಕ್ಸ್ಟ್, ನಿಮ್ಮ ತಂದೆ ಸರ್ಕಾರಿ ಕೆಲಸದಲ್ಲಿದ್ದಾರೆ? ನಿಮ್ಮ ತಂದೆ ಸರ್ಕಾರಿ ಕೆಲಸದಲ್ಲಿದ್ದಾರೆಯೇ? ಈಸ್ ಯುವರ್ ಫಾದರ್ ಇನ್ ಗೌರ್ಮೆಂಟ್ ಸರ್ವಿಸ್? ಈಸ್ ಯುವರ್ ಫಾದರ್ ಇನ್ ಗೌರ್ಮೆಂಟ್ ಸರ್ವಿಸ್? ಇಲ್ಲ, ನಮ್ಮ ತಂದೆ ಒಬ್ಬ ವ್ಯಾಪಾರಿ. ಇಲ್ಲ, ನಮ್ಮ ತಂದೆ ಒಬ್ಬ ವ್ಯಾಪಾರಿ. ನೋ ಹಿ ಈಸ್ ಎ ಬಿಸ್ನೆಸ್ ಮ್ಯಾನ್. ನೋ ಹಿ ಈಸ್ ಎ ಬಿಸ್ನೆಸ್ ಮ್ಯಾನ್. ನಿನ್ನ ಸಹೋದರ ಯಾವುದಾದರೂ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳುತ್ತಿದ್ದಾನೆಯೇ? ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ಈಸ್ ಯುವರ್ ಬ್ರದರ್ ಪ್ರಿಪೇರಿಂಗ್ ಫಾರ್ ಸಮ್ ಎಕ್ಸಾಮಿನೇಷನ್? ಹೌದು, ಅವನು IAS ಪರೀಕ್ಷೆಗೆ ತಯಾರಾಗುತ್ತಿದ್ದಾನೆ. ಎಸ್ ಹಿ ಈಸ್ ಪ್ರಿಪೇರಿಂಗ್ ಫಾರ್ ದ IAS ಎಕ್ಸಾಮಿನೇಷನ್. ಮೋಹನ್, ನೀನು ರಾಧೆಗೆ ಯಾವುದಾದರೂ ಪತ್ರ ಬರೆದಿದ್ದೀಯೇನು? ಮೋಹನ್, ಹ್ಯಾವ್ ಯು ರಿಟನ್ ಎನಿ ಲೆಟರ್ ಟು ರಾಧಾ? ಭಾನು ಹೇಳ್ತಾಳೆ, ಹೌದು, ನಾನು ಅವಳಿಗೆ ಬರೆದಿದ್ದೇನೆ. ಇದನ್ನೇ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ಎಸ್ ಐ ಹ್ಯಾವ್. ಎಸ್ ಐ ಹ್ಯಾವ್ ಅಂತ ಹೇಳ್ತೀವಿ. ನೆಕ್ಸ್ಟ್,
ಮೋಹನ್, ಅವಳು ನಿನ್ನ ಪತ್ರಕ್ಕೆ ಉತ್ತರ ಬರೆದಿದ್ದಾಳೆಯೇ? ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳ್ತೀವಿ, ಹ್ಯಾಸ್ ಸಿ ರಿಪ್ಲೈಡ್ ಟು ಯುವರ್ ಲೆಟರ್? ಹ್ಯಾಸ್ ಸಿ ರಿಪ್ಲೈಡ್ ಟು ಯುವರ್ ಲೆಟರ್? ಅದಕ್ಕೆ ಭಾನು ಉತ್ತರವಾಗಿ, ಇಲ್ಲ, ಅವಳು ನನ್ನ ಪತ್ರಕ್ಕೆ ಉತ್ತರ ಬರೆದಿಲ್ಲ. ಅದನ್ನೇ ಇಂಗ್ಲೀಷ್ನಲ್ಲಿ ನೋ ಸಿ ಹ್ಯಾಸಂಟ್, ನೋ ಸಿ ಹ್ಯಾಸಂಟ್ ಅಥವಾ ಹ್ಯಾಸ್ ನಾಟ್ ಹತ್ರ ಹೇಳ್ತೀವಿ. ಮೋಹನ್, ನಿನ್ನ ಊಟವಾಯಿತೆ? ನಿನ್ನ ಊಟ ಆಯ್ತಾ ಅಂತ ಕೇಳೋಕ್ಕೆ ಇಂಗ್ಲೀಷ್ನಲ್ಲಿ ಹ್ಯಾವ್ ಯು ಟೇಕನ್ ಯುವರ್ ಮೀಲ್ಸ್? ಹ್ಯಾವ್ ಯು ಟೇಕನ್ ಯುವರ್ ಮೀಲ್ಸ್? ಇದಕ್ಕೆ ನಾನು ಇಲ್ಲ, ಬೆಳಿಗ್ಗೆ ನಾನು ಸಾಕಷ್ಟು ತಿಂಡಿ ತಿಂದಿದ್ದೇನೆ. ಇದನ್ನೇ ಇಂಗ್ಲೀಷ್ನಲ್ಲಿ ನೋ ಐ ಹ್ಯಾಡ್ ಎ ಹೆವಿ ಬ್ರೇಕ್ಫಾಸ್ಟ್ ಇನ್ ದ ಮಾರ್ನಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮೋಹನ್ ಕೇಳ್ತಾನೆ, ನೀನು ಅವನ ಮನೆಗೆ ಹೋಗಿದ್ದೀಯಾ ಅಂತ. ಅದನ್ನೇ ಇಂಗ್ಲೀಷ್ನಲ್ಲಿ ಡಿಡ್ ಯು ಗೋ ಟು ಹೀಸ್ ಪ್ಲೇಸ್? ಡಿಡ್ ಯು ಗೋ ಟು ಹೀಸ್ ಪ್ಲೇಸ್? ಇದಕ್ಕೆ ಪ್ರತ್ಯುತ್ತರವಾಗಿ ಭಾನು, ಇಲ್ಲ, ನಾನು ಇನ್ನೂ ಹೋಗಬೇಕಾಗಿದೆ. ಇದನ್ನೇ ಇಂಗ್ಲೀಷ್ನಲ್ಲಿ ನೋ ಐ ಹ್ಯಾವ್ ಯೆಟ್ ಟು ಗೋ. ನೋ ಐ ಹ್ಯಾವ್ ಯೆಟ್ ಟು ಗೋ. ನೀನು ಬೆಳಿಗ್ಗೆಯಿಂದ ಏನು ಮಾಡುತ್ತಿದ್ದೀಯಾ? ಇದನ್ನು ಶ್ಯಾಮ್ ಕೇಳ್ತಾನೆ. ಇದನ್ನೇ ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳಬೇಕು, ವಾಟ್ ಹ್ಯಾವ್ ಯು ಬೀನ್ ಡೂಯಿಂಗ್ ಸಿನ್ಸ್ ಮಾರ್ನಿಂಗ್? ಅದಕ್ಕೆ ಗೋಪಾಲ್ ಹೇಳ್ತಾನೆ, ನಾನು ಬೆಳಿಗ್ಗೆಯಿಂದ ಈ ಪುಸ್ತಕವನ್ನು ಓದುತ್ತಿದ್ದೆ. ಐ ಹ್ಯಾವ್ ಬೀನ್ ರೀಡಿಂಗ್ ದಿಸ್ ಬುಕ್. ಇಲ್ಲಿ ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್ ಎರಡೂ ಬಳಸಿ ವಾಕ್ಯ ಮಾಡಲಾಗಿದೆ. ಶ್ಯಾಮ್ ಮತ್ತೆ, ನಿನ್ನೆಯಿಂದ ಇಲ್ಲಿಯೂ ಮಳೆಯಾಗುತ್ತಿದೆಯೇ ಎಂದು ಗೋಪಾಲ್ ಕೇಳ್ತಾನೆ. ಅದನ್ನೇ ಇಂಗ್ಲೀಷ್ನಲ್ಲಿ ಹ್ಯಾಸ್ ಇಟ್ ಬೀನ್ ರೈನಿಂಗ್ ಹಿಯರ್ ಆಲ್ಸೋ ಸಿನ್ಸ್ ಯೆಸ್ಟರ್ಡೇ? ಇದಕ್ಕೆ ಗೋಪಾಲ್ ಉತ್ತರವಾಗಿ, ಹೌದು, ನಿಂತು ನಿಂತು ಬರುತ್ತಾ ಇದೆ ಅಂತ ಹೇಳ್ತಾನೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಎಸ್ ಇಟ್ ಹ್ಯಾಸ್ ಬೀನ್ ಬಟ್ ನಾಟ್ ಕಂಟಿನ್ಯೂಸ್ಲಿ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ನೀರು ಬಹಳ ಹೊತ್ತಿನಿಂದ ಕುದಿಯುತ್ತಿದೆಯೇ ಅಥವಾ ಕಾಯುತ್ತಿದೆಯೇ ಅಂತ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಹ್ಯಾಸ್ ದ ವಾಟರ್ ಬೀನ್ ಬಾಯ್ಲಿಂಗ್ ಫಾರ್ ಲಾಂಗ್? ಹ್ಯಾಸ್ ದ ವಾಟರ್ ಬೀನ್ ಬಾಯ್ಲಿಂಗ್ ಫಾರ್ ಲಾಂಗ್? ಇದಕ್ಕೆ ಗೋಪಾಲ್ ಹೇಳ್ತಾನೆ, ಇಲ್ಲ, ಈಗ ಸ್ವಲ್ಪ ಹೊತ್ತಿನಿಂದ ಮಾತ್ರ. ಇದನ್ನೇ ಇಂಗ್ಲೀಷ್ನಲ್ಲಿ ನೋ ಇಟ್ ಹ್ಯಾಸ್ ಬೀನ್ ಬಾಯ್ಲಿಂಗ್ ಓನ್ಲಿ ಫಾರ್ ಎ ಲಿಟಲ್ ಟೈಮ್. ಶ್ಯಾಮ, ನಾವು ಈ ಮನೆಯಲ್ಲಿ 10 ವರ್ಷದಿಂದ ವಾಸವಾಗಿದ್ದೇವೆ ಅಂತ ಹೇಳ್ತಾನೆ. ಇದನ್ನೇ ಇಂಗ್ಲೀಷ್ನಲ್ಲಿ ವಿ ಹ್ಯಾವ್ ಬೀನ್ ಲಿವಿಂಗ್ ಇನ್ ದಿಸ್ ಹೌಸ್ ಫಾರ್ 10 years. ಗೋಪಾಲ್, ಅವರು ಕಳೆದ ಜನವರಿಯಿಂದ ಒಂದು ಹೊಸ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಹಿ ಹ್ಯಾಸ್ ಬೀನ್ ವರ್ಕಿಂಗ್ ಆನ್ ಎ ನ್ಯೂ ಪ್ರಾಜೆಕ್ಟ್ ಸಿನ್ಸ್ ಜನವರಿ.